ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಾಧನೆಯ ಏಣಿ. ಒಂದೂರಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಮಹಿಳೆಗೆ 4 ಜನ ಮಕ್ಳಿರ್ತಾರೆ. 2 ಗಂಡು ಮಕ್ಳು, 2 ಹೆಣ್ಮಕ್ಳು. ಹೆಣ್ಮಕ್ಳು 2 ದೊಡ್ಡವರು, ನಂತರ ಗಂಡು ಮಕ್ಳು ಇರ್ತಾರೆ. ಸಂಸಾರವನ್ನು ಹೆಂಡತಿನೇ ನಿಭಾಯಿಸ್ಬೇಕಾಗಿತ್ತೆ. ಈ ಮಹಿಳೆಯನ್ನೇ ನಿಭಾಯಿಸ್ಬೇಕಾಗತ್ತೆ. ಕಾರಣಾಂತರಗಳಿಂದ ಗಂಡ ತೀರೋಗ್ಬಿಟ್ಟಿರ್ತಾನೆ. ವಿಧವೆಯಾದ ಅವಳಿಗೆ ಸಮಾಜದಲ್ಲಿ ಅಂತಹ ಗೌರವವನ್ನು ಕೊಡ್ತಾ ಇರಲ್ಲ. ಆದ್ರೂ ಪರವಾಗಿಲ್ಲ, ಮಕ್ಕಳನ್ನ ಸಾಕ್ಬೇಕು ಅನ್ನೋ ಇದಕ್ಕೆ ಒಂದು ಸ್ಕೂಲಲ್ಲಿ ಅಡುಗೆ ಕೆಲಸಕ್ಕೆ ಸೇರ್ಕೋತಾಳೆ. ತಿಂಗಳಿಗೆ ಒಂದು 500 ರೂಪಾಯಿ ಸಂಬಳ ಅಷ್ಟೇ ಬರ್ತಾ ಇರುತ್ತೆ. ಅದರಿಂದ ಸಂಸಾರ ನಿಭಾಯಿಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಅಪಾರವಾದಂತ ಆಸೆ ಇವಳಿಗಿರುತ್ತೆ. ಇದಕ್ಕಾಗಿ ಮಕ್ಕಳನ್ನ ಓದಿಸೋದಕ್ಕಾಗಿ ಅಂತಾನೆ ಬೆಳಿಗ್ಗೆನೆ ಇಡ್ಲಿ ಮಾರುವಂತ ಬಿಸ್ನೆಸ್ನ ಮಾಡ್ತಾ ಇರ್ತಾಳೆ. ಬೆಳಿಗ್ಗೆ 10 ಗಂಟೆ ಒಳಗೆ ಬೆಳಿಗ್ಗೆನೆ ಇಡ್ಲಿಯನ್ನ ಬೇಯಿಸೋದು, ಅದನ್ನ ಹತ್ರ ಇರುವಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಸೇಲ್ ಮಾಡ್ಬಿಟ್ಟು ಬರೋದು ಇವಳ ಕಸಬಾಗಿರುತ್ತೆ. ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಇದನ್ನ ಮುಂದುವರಿಸ್ತಾ ಹೋಗ್ತಾರೆ. ಮೊದಲು ಹೆಣ್ಣು ಮಗಳು, ನಂತರ ಒಬ್ಬ ಗಂಡು ಮಗು, ನಂತರ ಹೆಣ್ಣು ಮಗು, ನಂತರ ಗಂಡು ಮಗು, ಹೀಗೆ 4 ಜನ ಮಕ್ಕಳಿರ್ತಾರೆ. ಸೊ ಅಕ್ಕ ತನ್ನ ತಂಗಿ ತಮ್ಮಂದ್ರನ್ನೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಮೊದಲನೇ ತಮ್ಮನ್ಗೆ ಓದುವ ಹವ್ಯಾಸ ತುಂಬಾ ಇರುತ್ತೆ. ಹವ್ಯಾಸದ ಜೊತೆ ಅದು ಅಭ್ಯಾಸನೂ ಕೂಡ ಆಗೋಗಿರುತ್ತೆ. ಓದೋದು, ಊಟ ಮಾಡೋದು ಎರಡೇ ಅವನ ಜೀವನದ ಪ್ರಮುಖ ಉದ್ದೇಶ ಆಗಿರುತ್ತೆ. ಜೀವನದಲ್ಲಿ ಏನ್ ಮಾಡ್ತೀಯ ಅಂದ್ರೆ ಒಂದು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಹುಡುಗ ಓದಿ 10ನೇ ಕ್ಲಾಸ್ವರೆಗೂ ಬರ್ತಾನೆ. 10ನೇ ಕ್ಲಾಸ್ ನಂತರ ಮುಂದೆ ಓದಬೇಕು ಅಂದ್ರೆ ಮನೆಯಲ್ಲಿರುವ ಬಡತನದಿಂದ ಕಾಲೇಜ್ ಫೀಸ್ ಕಟ್ಟೋದು ಕಷ್ಟ ಆಗಿರುತ್ತೆ. ಹೇಳ್ತೇನೆ, ತಾನೇ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಬೈಂಡಿಂಗ್ ಮಾಡುವಂತಹ ಕೆಲಸ. ಈ ಕೆಲಸದಿಂದ ಸ್ವಲ್ಪ ಹಣವನ್ನ ಸಂಗ್ರಹಿಸ್ಕೊತಾನೆ. ಮುಂದೆ 4-6 ಜನ ಹುಡುಗರನ್ನ ಕರೆಸ್ಕೊಂಡು ಇದೇ ಬೈಂಡಿಂಗ್ ಕೆಲಸ ಮಾಡಿ ಅವರಿಂದನೂ ಸಹ ಹಣವನ್ನು ಪಡೆದು ಒಂದು ಒಳ್ಳೆ ಕಾಲೇಜಲ್ಲಿ ಸೇರ್ತಾನೆ. ಕಾಲೇಜ್ ಎಲ್ಲ ಮುಗ್ದಿದ ನಂತರ ಇನ್ನೂ ಪದವಿನ ಓದಬೇಕು ಅನ್ಸುತ್ತೆ, ಡಿಗ್ರಿ ಮಾಡಬೇಕು ಅನ್ಸುತ್ತೆ. ಅದಕ್ಕೂ ಸ್ಕಾಲರ್ಶಿಪ್ ಎಲ್ಲ ಅಪ್ಲೈ ಮಾಡಿಕೊಂಡು ಹೇಗೋ ಡಿಗ್ರಿಯನ್ನು ಗಳಿಸ್ಕೊತಾನೆ. ಡಿಗ್ರಿ ಗಳಿಸಿದ ತಕ್ಷಣ ಒಬ್ರು ಹೇಳ್ತಾರೆ, ನೀನು ಇನ್ನೂ ಓದು, ಒಳ್ಳೆ MBA ಮಾಡು ಅಂತ ಹೇಳ್ತಾರೆ. ಆ ಹುಡುಗನ್ಗೆ MBA ಮಾಡಬೇಕು ಅಂದ್ರೆ ಯಾವ್ದು ಟಾಪ್ ಯೂನಿವರ್ಸಿಟಿ ಅಂತ ಕೇಳ್ತಾನೆ. ಸರಿ, ಆ ಯೂನಿವರ್ಸಿಟಿನೂ ಹೇಳ್ತಾರೆ. ಹುಡುಗ 2 ವರ್ಷಕ್ಕೆ ಸತತವಾಗಿ ಪ್ರಯತ್ನ ಪಟ್ಟರು ಆಗೋದಿಲ್ಲ. ಬೇರೆ ಎಲ್ಲ ಕಾಲೇಜ್ ಆಪ್ಷನ್ ಸಿಕ್ಕರೂ ಇಲ್ಲ, ನಾನು ಟಾಪ್ ಯೂನಿವರ್ಸಿಟಿಲೇ ಓದಬೇಕು ಅಂತ ಮತ್ತೆ ಪರಿಶ್ರಮ ಪಡ್ತಾನೆ. ಹೀಗೆ ಪಡ್ತಾ 3ನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಸರಿ, ಹೋಗಿ ಅಲ್ಲಿ ಕೂಡ ಓದಿ ನಂತರ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಫರ್ ಕೂಡ ಬರುತ್ತೆ. ಆದ್ರೆ ಹುಡುಗನ್ಗೆ ಸಕ್ಕೆ ಸೇರಿ ಕೆಲಸ ಮಾಡುವ ಆಸಕ್ತಿ ಇರೋದಿಲ್ಲ. ಅದ್ರ ಬದಲು ತಾನೇ ಒಂದು ಸ್ವಂತ ಉದ್ಯಮವನ್ನು ಸೃಷ್ಟಿ ಮಾಡಬೇಕು ಅಂತ ಅನ್ಕೋತಾನೆ. ಅದಕ್ಕಾಗಿ ಪ್ರಯತ್ನ ಕೂಡ ಪಡ್ತಾನೆ, ಸಫಲ ಕೂಡ ಆಗ್ತಾನೆ. ತನ್ನ ಕಂಪನಿಯಲ್ಲೇ ಸಾವಿರಾರು ಜನಗಳಿಗೆ ಕೆಲಸವನ್ನು ಕೊಟ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಹೀಗೆ ಗುರಿ ಅನ್ನೋದು ಜೀವನದಲ್ಲಿ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಜೀವನದ ಸಾಧನೆಯ ಏಣಿಯನ್ನ ನಾವು ಹತ್ಬೋದು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.